ಪಹಲ್ಗಾಮಲ್ಲಿ ಉಗ್ರರು ದಾಳಿ ಮಾಡಿದಾಗ 26 ಜನ ಮೃತಪಟ್ಟರಲ್ಲ, ಅದರಲ್ಲಿ ಕರ್ನಾಟಕದವರು ಇಬ್ರು, ಹಾಗೆ ಕರ್ನಾಟಕದ ಒಬ್ರು, ಅಂದ್ರೆ 3 ಜನ ಒಟ್ಟು. ಆಂಧ್ರ ಮೂಲದವರು ಕರ್ನಾಟಕದಲ್ಲಿ ವಾಸವಾಗಿದ್ರು, ಒಟ್ಟು 3 ಜನ. ಇದರಲ್ಲಿ ಶಿವಮೊಗ್ಗ ಮೂಲದ ಮಂಜುನಾಥ್ ರಾವ್ ಕೂಡ ಒಬ್ರು. ಅವರ ಮನೆಗೆ ಸಾಕಷ್ಟು ಜನ ಭೇಟಿ ಕೊಟ್ಟು ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈಗ 103 ವರ್ಷದ ಅಜ್ಜಿ ಶಿವಮ್ಮ ಅವರು ಕೂಡ ಭೇಟಿ ಕೊಟ್ಟು ಅವರ ಕುಟುಂಬಸ್ಥರಿಗೆ ಧೈರ್ಯವನ್ನ ಹೇಳುವಂತ ಕೆಲಸವನ್ನ ಮಾಡಿದ್ದಾರೆ, ಸಾಂತ್ವನವನ್ನ ಕೂಡ ಹೇಳಿ ತರಲಿದ್ದಾರೆ. ಅಜ್ಜಿ ತುಮಕೂರಿನಿಂದ ಶಿವಮೊಗ್ಗಕ್ಕೆ ಹೋಗಿ ಕುಟುಂಬಸ್ಥರನ್ನ ಭೇಟಿ ಮಾಡಿ ಧೈರ್ಯವನ್ನ ತುಂಬುವಂತ ಕೆಲಸವನ್ನ ನೀಡಿದ್ದಾರೆ. ಪಾಕಿಸ್ತಾನವನ್ನ ನಿರ್ನಾಮ ಮಾಡೋದಕ್ಕೆ ಅವರು ಆಗ್ರಹಿಸಿದ್ದಾರೆ. ಭಯೋತ್ಪಾದಕರನ್ನ ಹುಡುಕಿ ಹೊಡಿಬೇಕು ಅಂತ ಅವರು ಆಕ್ರೋಶದ ಮಾತುಗಳನ್ನಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಕೇಳಿ. ಎಸ್, ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸದಲ್ಲಿ ಶಿವಮೊಗ್ಗ ಮೂಲದ ಮಂಜುನಾಥ್ ಅವರು ಮೃತರಾಗಿದ್ರು. ಇವತ್ತು ಅವರ ಮನೆಗೆ ತುಮಕೂರಿನಿಂದ ಅಜ್ಜಿ ಒಬ್ರು ಬಂದಿದ್ದಾರೆ. ಅಜ್ಜಿಯವರು ಬಂದು ಮೃತರ ಮಂಜುನಾಥ್ ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿರುವಂತದ್ದು. 100 ವರ್ಷ ದಾಟಿದೆ ಅನ್ನುವಂತ ಮಾತನ್ನ ಅಜ್ಜಿ ಹೇಳ್ತಿದ್ದಾರೆ. ಅವರ ಬಳಿ ನಾನು ಕೇಳ್ತೇನೆ. ಅಮ್ಮ ನಮಸ್ತೆ, ಇವತ್ತು ಬಂದಿದಿರಲ್ಲ, ಏನ್ ಅನ್ಸುತ್ತಮ್ಮ ನಿಮ್ಗೆ? ಏನ್ ಅನ್ಸುತ್ತಪ್ಪ, ನೋಡಿ ಸಂತೋಷ ಪಡಿಸ್ಬೇಕು ಅಂತ ಬಂದಿ, ಖುಷಿ ಪಡಿಸ್ಬೇಕು ಅವ್ರನ್ನ ಅಂತ ಬಂದಿ. ಈ ತರ ಎಲ್ಲ ಹೇಳಿ ಅವ್ರನ್ನ ಖುಷಿ ಪಡಿಸಿ ಸಮಾಧಾನ ಮಾಡಿ ಹೋಗ್ಬೇಕು, ನಮ್ ದೇಶಕ್ಕೆ ಒಳ್ಳೇದಾಗಬೇಕು ಅಂತ ಹೇಳಕ್ ಬಂದೆ ಕಣ್ರಪ್ಪ. ಇದಾರಲ್ಲ, ಅದಕ್ಕೋಸ್ಕರ ಬಂದದ್ದು, ಹುಡುಕಿ ಬಂದಿದೀವಿ. 3 ಆಟ ಕೇಳ್ದು, ನಮಗ್ ಗೊತ್ತಿಲ್ಲ ಅಂದ್ರು. ಮಹದೇಶ್ವರ ಹುಡುಕಿ ಬಂದ್ವಲ್ಲಪ್ಪಯ್ಯ, ನಾವು ಚೆಪ್ಟೋರು. ಏಂಜಲ್ ಪಾಪ ಅವ್ರನ್ನ ಈ ರೀತಿಯಲ್ಲಿ ಕೊಂದ್ರಲ್ಲ, ಏನ್ ಹೇಳ್ತೀರಿ ಅಂತ ಹೇಳಿ ಇದು ಹೇಳ್ಬೇಕು ಅಂತ ಬಂದಿ, ಹೇಳ್ಬೇಕು ಅಂತ ನನ್ನ ಮಗನ್ ಕರ್ಕೊಂಬಂದಿ. ಎಲ್ಲ ಹೇಳಿ ಅವ್ರಿಗೆ ಸಮಾಧಾನ ಮಾಡಿ ನಮ್ಮ ದೇಶದ ನುಗ್ಗಿ ಸೈನಿಕರಿಗೆ ಹೇಳಿ ಅವ್ರು ನಿರ್ಮಾಣ ಮಾಡ್ಬೇಕು ಅಂತ ಬಂದಿದ್ದೀನಿ. ಮಾಡಿಸ್ಬೇಕು, ನಮ್ಮ ದೇಶಕ್ಕೆ ಕಳಿಸ್ರಿ ಮಾಡ್ಬೇಕಂಡ್ರಪ್ಪ. ಇವತ್ತು ಹಿಂಗ್ ಮಾಡ್ಯಾರ, ನಾಳೆಗೆ ಹೆಣ್ಮಕ್ಳ ಮೇಲೆ ಹತ್ತು ತರ ಮಾಡ್ತಾರೆ, ಒರುಡಿ ಮಾಡ್ತಾರೆ. ನೋಡ್ರಿ, ಆ ತರ ಅವಕಾಶ ಮಾಡ್ಕೊಡ್ದು ನಮ್ಮ ದೇಶದಾಗೆ ನಗುನಗ್ತಾ ಇರ್ಬೇಕು, ಸಂತೋಷವಾಗಿರ್ಬೇಕು ನಮ್ಮ ದೇಶ. ಆ ತರ ಹೇಳಿದೀನಿ. ನೋಡ್ರಿ, ನಾವು 103 ವರ್ಷದ ಅಜ್ಜಿ ಬಂದಿದ್ದೀನಿ ಹೇಳಕ್ಕೆ. ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಪ್ಪ. ಅಂದ್ರೆ ಈ ತರ ಮಾಡಿದವರಿಗೆ ಕ್ರಮ ಕೈಗೊಳ್ಬೇಕು, ಶಿಕ್ಷೆ ಆಗ್ಬೇಕು ಅಂತ. ಶಿಕ್ಷೆ ಆಗ್ಬೇಕು, ಅವ್ರಿಗೂ ಆಗ್ಬೇಕು. ಯಾರು ಅವ್ರಿಗೆ ಇದ್ ಮಾಡ್ಯಾರ ನೋಡ್ರಿ, ಯಾರು ಅವ್ರಿಗೆ ಬಲ ಕೊಟ್ಟವ್ರೆ ಮಾಡ್ಬೇಕು ಅಂತವ ಅವ್ರನ್ನ ಬಿಡ್ಕೊಡ್ದು. ಅವ್ರಿಗೆ ಸಪೋರ್ಟ್ ಕೊಟ್ಟವ್ರಿ ಬಿಡ್ಕೊಡ್ಕೊಂಡ್ರಪ್ಪ, ಬಿಡ್ಕೊಡ್ದು. ಇವತ್ತ ನಮ್ಮ ದೇಶದಾಗ ನಗುತ್ತಾ ಇರಬೇಕು. ನಮ್ ದೇಶ ಅನ್ನ ತಿಂದು ನಮ್ ದೇಶಕ್ಕೆ ಬಗಿತಾ ಇದಾರೆ. ನಮ್ ದೇಶಕ್ಕೆ ಅವ್ರನ್ನ ಕೂಡ್ಕೊಡ್ದು, ನಮ್ ದೇಶದ ಅನ್ನ ಅವ್ರಿಗೆ ಕೊಡ್ಕೊಡ್ದು, ನಮ್ ದೇಶಕ್ಕೆ ಬರ್ದಂಗ್ ಮಾಡ್ಬೇಕು. ಅನುಮಾನ ಕಂಡ್ರೆ ಒಡೆದ್ ಬಿಸಾಕ್ಬೇಕು, ಅಷ್ಟು ಕಂಡ್ರಪ್ಪ. ಬಲ ಕೊಡ್ಬೇಕು ಅಂತ. ಅವ್ರಿಗೆ ಬಲ ಕೊಡ್ಬೇಕು. ನಮ್ಮ ಮೋದಿಗೆ ತಿಳಿಸ್ರಿ, ನಮ್ಮ ಯೋಗಿಗೆ ತಿಳಿಸ್ರಿ, ಈ ತರ ಬಲ ಕೊಡ್ರಿ, ಒಳ್ಳೊಳ್ಳೆ ಆಯುಧ ಕೊಡ್ರಿ. ಸರ್ವನಾಶ ಮಾಡ್ಬೇಕು, ಬೇರೆ ಮುಂದಾಕಿತ್ತು ಹಾಕ್ಬಿಡ್ಬೇಕು, ಅವ್ರನ್ನ ಬಿಡ್ಕೊಡ್ದು ಕಂಡ್ರಪ್ಪ. ಮಾಡೋರ್ನ ನೀವು ಸರ್ವನಾಶ ಮಾಡಿ ಅಂತ ಬಿಡ್ಬೇಕು, ಬಿಡ್ಕೊಡ್ದು. ಅವ್ರಿದ್ದಷ್ಟು ಕೇಳು ಹೋಗೇ ಬಿಡ್ಬೇಕು. ನಮ್ ದೇಶ ಚೆನ್ನಾಗಿರ್ಬೇಕು, ದೇಶ ಚೆನ್ನಾಗಿರ್ಬೇಕಂಡ್ರಪ್ಪ, ನಗುತ್ತಾ ಇರ್ಬೇಕು. ಇದಿಷ್ಟು 103 ವರ್ಷದ ಅಜ್ಜಿಯ ಆಕ್ರೋಶ. ಏನು ಈ ತರದ ಘಟನೆಯನ್ನ ಮಾಡಿದ್ದಾರೆ, ಘಟನೆಗೆ ಕಾರಣ ಆಗಿದ್ದಾರೆ. ಅವ್ರನ್ನ ಬೇರ್ ಸಮೇತ ಕಿತ್ತಾಕ್ಬೇಕು, ಸೈನಿಕರಿಗೆ ಬಲವನ್ನ ಕೊಡಬೇಕು, ಈ ಮಾತನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹೇಳಿ, ಯೋಗಿ ಅವರಿಗೆ ಹೇಳಿ ಅನ್ನುವಂತ ಆಕ್ರೋಶದ ನುಡಿಯನ್ನ 103 ವರ್ಷದ ಅಜ್ಜಿ ಆಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಪಹಲ್ಗಾಮಲ್ಲಿ ಉಗ್ರರು ದಾಳಿ ಮಾಡಿದಾಗ 26 ಜನ ಮೃತಪಟ್ಟರಲ್ಲ, ಅದರಲ್ಲಿ ಕರ್ನಾಟಕದವರು ಇಬ್ರು, ಹಾಗೆ ಕರ್ನಾಟಕದ ಒಬ್ರು, ಅಂದ್ರೆ 3 ಜನ ಒಟ್ಟು. ಆಂಧ್ರ ಮೂಲದವರು ಕರ್ನಾಟಕದಲ್ಲಿ ವಾಸವಾಗಿದ್ರು, ಒಟ್ಟು 3 ಜನ. ಇದರಲ್ಲಿ ಶಿವಮೊಗ್ಗ ಮೂಲದ ಮಂಜುನಾಥ್ ರಾವ್ ಕೂಡ ಒಬ್ರು. ಅವರ ಮನೆಗೆ ಸಾಕಷ್ಟು ಜನ ಭೇಟಿ ಕೊಟ್ಟು ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈಗ 103 ವರ್ಷದ ಅಜ್ಜಿ ಶಿವಮ್ಮ ಅವರು ಕೂಡ ಭೇಟಿ ಕೊಟ್ಟು ಅವರ ಕುಟುಂಬಸ್ಥರಿಗೆ ಧೈರ್ಯವನ್ನ ಹೇಳುವಂತ ಕೆಲಸವನ್ನ ಮಾಡಿದ್ದಾರೆ, ಸಾಂತ್ವನವನ್ನ ಕೂಡ ಹೇಳಿ ತರಲಿದ್ದಾರೆ. ಅಜ್ಜಿ ತುಮಕೂರಿನಿಂದ ಶಿವಮೊಗ್ಗಕ್ಕೆ ಹೋಗಿ ಕುಟುಂಬಸ್ಥರನ್ನ ಭೇಟಿ ಮಾಡಿ ಧೈರ್ಯವನ್ನ ತುಂಬುವಂತ ಕೆಲಸವನ್ನ ನೀಡಿದ್ದಾರೆ. ಪಾಕಿಸ್ತಾನವನ್ನ ನಿರ್ನಾಮ ಮಾಡೋದಕ್ಕೆ
ಅವರು ಆಗ್ರಹಿಸಿದ್ದಾರೆ. ಭಯೋತ್ಪಾದಕರನ್ನ ಹುಡುಕಿ ಹುಡುಕಿ ಹೊಡಿಬೇಕು ಅಂತ ಅವರು ಆಕ್ರೋಶದ ಮಾತುಗಳನ್ನಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಕೇಳಿ. ನಮ್ಮ ಮೋದಿಗೆ ತಿಳಿಸಿ, ನಮ್ಮ ಯೋಗಿಗೆ ತಿಳಿಸಿ. ಎಸ್, ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸದಲ್ಲಿ ಶಿವಮೊಗ್ಗ ಮೂಲದ ಮಂಜುನಾಥ್ ಅವರು ಮೃತರಾಗಿದ್ರು. ಇವತ್ತು ಅವರ ಮನೆಗೆ ತುಮಕೂರಿನಿಂದ ಅಜ್ಜಿ ಒಬ್ರು ಬಂದಿದ್ದಾರೆ. ಅಜ್ಜಿಯವರು ಬಂದು ಮೃತರ ಮಂಜುನಾಥ್ ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿರುವಂತದ್ದು. 100 ವರ್ಷ ದಾಟಿದೆ ಅನ್ನುವಂತ ಮಾತನ್ನ ಅಜ್ಜಿ ಹೇಳ್ತಾರೆ. ಅವರ ಬಳಿ ನಾನು ಕೇಳ್ತೇನೆ. ಅಮ್ಮ ನಮಸ್ತೆ, ಇವತ್ತು ಬಂದಿದಿರಲ್ಲ, ಏನ್ ಅನ್ಸುತ್ತಮ್ಮ ನಿಮ್ಗೆ? ಏನ್ ಅನ್ಸುತ್ತಪ್ಪ, ನೋಡಿ ಸಂತೋಷ ಪಡಿಸ್ಬೇಕು ಅಂತ ಬಂದಿ, ಖುಷಿ ಪಡಿಸ್ಬೇಕು ಅವ್ರನ್ನ ಅಂತ ಬಂದಿ. ಈ ತರ ಎಲ್ಲ ಹೇಳಿ ಅವ್ರನ್ನ ಖುಷಿ ಪಡಿಸಿ ಸಮಾಧಾನ ಮಾಡಿ ಹೋಗ್ಬೇಕು, ನಮ್ ದೇಶಕ್ಕೆ ಒಳ್ಳೇದಾಗಬೇಕು ಅಂತ ಹೇಳಕ್ ಬಂದೆ ಕಣ್ರಪ್ಪ. ನೋವಲ್ಲಿದ್ದಾರೆ, ಅದಕ್ಕೆ ಸಾಂತ್ವನ ಹೇಳಕ್ ಇದಾರಲ್ಲ, ಅದಕ್ಕೋಸ್ಕರ ಬಂದದ್ದು. ಹುಡುಕಿ ಬಂದಿದೀವಿ. 3 ಆಟ ಕೇಳ್ದು, ನಮಗ್ ಗೊತ್ತಿಲ್ಲ ಅಂದ್ರು. ಮಹದೇಶ್ವರ ಹುಡುಕಿ ಬಂದ್ವಲ್ಲಪ್ಪಯ್ಯ. ಬಂದ್ರಮ್ಮ? ನಾವು ಚೆಪ್ಟೋರು. ಏಂಜಲ್ ಪಾಪ ಅವ್ರನ್ನ ಈ ರೀತಿಯಲ್ಲಿ ಕೊಂದ್ರಲ್ಲ, ಏನ್ ಹೇಳ್ತೀರಿ ಅಂತ ಹೇಳಿ ಇದು ಹೇಳ್ಬೇಕು ಅಂತ ಬಂದಿ. ಹೇಳ್ಬೇಕು ಅಂತ ನನ್ನ ಮಗನ್ ಕರ್ಕೊಂಬಂದಿ. ಎಲ್ಲ ಹೇಳಿ ಅವ್ರಿಗೆ ಸಮಾಧಾನ ಮಾಡಿ, ನಮ್ಮ ದೇಶದ ನುಗ್ಗಿ ಸೈನಿಕರಿಗೆ ಹೇಳಿ ಅವ್ರು ನಿರ್ಮಾಣ ಮಾಡ್ಬೇಕು ಅಂತ ಬಂದಿದ್ದೀನಿ. ಮಾಡಿಸ್ಬೇಕು, ನಮ್ಮ ದೇಶಕ್ಕೆ ಕಳಿಸ್ರಿ ಮಾಡ್ಬೇಕಂಡ್ರಪ್ಪ. ಇವತ್ತು ಹಿಂಗ್ ಮಾಡ್ಯಾರ, ನಾಳೆಗೆ ಹೆಣ್ಮಕ್ಳ ಮೇಲೆ ಹತ್ತು ತರ ಮಾಡ್ತಾರೆ, ಒಲುಡಿ ಮಾಡ್ತಾರೆ. ನೋಡ್ರಿ, ಆ ತರ ಅವಕಾಶ ಮಾಡಿಕೊಡ್ದು ನಮ್ಮ ದೇಶದಾಗೆ ನಗುನಗ್ತಾ ಇರ್ಬೇಕು, ಸಂತೋಷವಾಗಿರ್ಬೇಕು ನಮ್ಮ ದೇಶ. ಆ ತರ ಹೇಳಿದೀನಿ. ನೋಡ್ರಿ, ನಾವು 103 ವರ್ಷದ ಅಜ್ಜಿ ಬಂದಿದ್ದೀನಿ ಹೇಳಕ್ಕೆ. ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಪ್ಪ. ಅಂದ್ರೆ ಈ ತರ ಮಾಡಿದವರಿಗೆ ಕ್ರಮ ಕೈಗೊಳ್ಬೇಕು, ಶಿಕ್ಷೆ ಆಗ್ಬೇಕು ಅಂತ. ಶಿಕ್ಷೆ ಆಗ್ಬೇಕು, ಅವ್ರಿಗೂ ಆಗ್ಬೇಕು. ಯಾರು ಅವ್ರಿಗೆ ಇದ್ ಮಾಡ್ಯಾರ ನೋಡ್ರಿ, ಯಾರು ಅವ್ರಿಗೆ ಬಲ ಕೊಟ್ಟವ್ರೆ ಮಾಡ್ಬೇಕು ಅಂತವ ಅವ್ರನ್ನ ಬಿಡ್ಕೊಡ್ದು. ಅವ್ರಿಗೆ ಸಪೋರ್ಟ್ ಕೊಟ್ಟವ್ರಿ ಬಿಡ್ಕೊಡ್ಕೊಂಡ್ರಪ್ಪ, ಬಿಡ್ಕೊಡ್ದು. ಇವತ್ತ ನಮ್ಮ ದೇಶದಾಗ ನಗುತ್ತಾ ಇರಬೇಕು. ನಮ್ಮ ದೇಶ ಅನ್ನ ತಿಂದು ನಮ್ಮ ದೇಶಕ್ಕೆ ಬಗಿತಾ ಇದಾರೆ. ನಮ್ಮ ದೇಶಕ್ಕೆ ಅವ್ರನ್ನ ಕೂಡ್ಕೊಡ್ದು, ನಮ್ಮ ದೇಶದ ಅನ್ನ ಅವ್ರಿಗೆ ಕೊಡ್ಕೊಡ್ದು, ನಮ್ಮ ದೇಶಕ್ಕೆ ಬರ್ದಂಗ್ ಮಾಡ್ಬೇಕು. ಅನುಮಾನ ಕಂಡ್ರೆ ಒಡೆದ್ ಬಿಸಾಕ್ಬೇಕು, ಅಷ್ಟು ಕಂಡ್ರಪ್ಪ. ಸೈನಿಕರಿಗೆ ಬಲ ಕೊಡ್ಬೇಕು ಅಂತಿದ್ರಿ? ಅವ್ರಿಗೆ ಬಲ ಕೊಡ್ಬೇಕು. ನಮ್ಮ ಮೋದಿಗೆ ತಿಳಿಸ್ರಿ, ನಮ್ಮ ಯೋಗಿಗೆ ತಿಳಿಸ್ರಿ, ಈ ತರ ಬಲ ಕೊಡ್ರಿ, ಒಳ್ಳೊಳ್ಳೆ ಆಯುಧ ಕೊಡ್ರಿ. ಸರ್ವನಾಶ ಮಾಡ್ಬೇಕು, ಬೇರೆ ಮುಂದಾಕಿ ಹಾಕ್ಬಿಡ್ಬೇಕು, ಅವ್ರನ್ನ ಬಿಡ್ಕೊಡ್ದು ಕಂಡ್ರಪ್ಪ. ಈ ರೀತಿ ಮಾಡೋರ್ನ ನೀವು ಸರ್ವನಾಶ ಮಾಡಿ ಅಂತ ಹೇಳ್ತೀವಿ. ಬಿಡ್ಕೊಡ್ದು, ಅವ್ರಿದ್ದಷ್ಟು ಕೇಳು ಹೋಗೇ ಬಿಡ್ಬೇಕು. ನಮ್ ದೇಶ ಚೆನ್ನಾಗಿರ್ಬೇಕು, ದೇಶ ಚೆನ್ನಾಗಿರ್ಬೇಕಂಡ್ರಪ್ಪ, ನಗುತ್ತಾ ಇರ್ಬೇಕು. ಇದಿಷ್ಟು 103 ವರ್ಷದ ಅಜ್ಜಿಯ ಆಕ್ರೋಶ. ಏನು ಈ ತರದ ಘಟನೆಯನ್ನ ಮಾಡಿದ್ದಾರೆ. ಘಟನೆಗೆ